ಈರುಳ್ಳಿ ಖಾರ ಬೆಳ್ಳುಳ್ಳಿ ಖಾರ ತಲೆಗೇರಿನ ಕೆಟ್ಟೆ. ಓ ಬಂದ್ಬಿಟ್ರ ನನ್ನ ಕೈಯಲ್ಲಿ ನೋಡಿ ಬಿರಿಯಾನಿ ಎಲೆ ಇದೆ. ಅಂದರೆ ಇವತ್ತು ನಾನು ಒಂದು ದಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನಿಮಗೆ ರೆಸಿಪಿ ಹೇಳ್ಕೊಡ್ತೀನಿ. ಚಿಕನ್ ದಮ್ ಬಿರಿಯಾನಿ. ಬನ್ನಿ ನಾನು ಏನೇನು ಐಟಮ್ ಹಾಕ್ತಾಯಿದ್ದೀನಿ ಅಂತ ನಿಮ್ಗೆ ತೋರಿಸ್ತಾ ಬರ್ತೀನಿ. ನೋಡಿ, ಫಸ್ಟು ಬಿರಿಯಾನಿ ಎಲೆ ನೋಡಿ, ಈರುಳ್ಳಿ ಇದೆ, ನಾಟಿ ಟೊಮೊಟೊ ಒಂದು ಚಿಕ್ಕದು ನೋಡಿ, ನಾಟಿ ಕರಿಬೇವು ಸೊಪ್ಪು, ಮತ್ತು ಇದು ಒಂದು ಚಿಕ್ಕ ಲವಂಗದಲ್ಲಿ ಬರ್ತಕ್ಕಂಥ ಒಂದು ಹೂವು ನೋಡಿ, ಲವಂಗ, ಚಕ್ಕೆ, ಬೆಳ್ಳುಳ್ಳಿ, ಗರಂ ಮಸಾಲ, ನಾಟಿ ಕೊತ್ತಂಬರಿ ಸೊಪ್ಪು, ಗಮ್ಮನ್ನು ಅಂತ ಪುದೀನ, ಇದೇ ಭಾಳ ರುಚಿಯಾಗಿ ಬರೋದು ನೋಡಿ. ಮೆಣಸಿನ್ಕಾಯಿ, ಇದು ಮೀಡಿಯಮ್ ಖಾರ ಇರ್ತಕ್ಕಂಥದ್ದು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದು ಇದ್ದೇ ಇರುತ್ತೆ. ಆಮೇಲೆ ಚಿಲ್ಲಿ ಪೌಡರು MTR ಮತ್ತು ಧನಿಯಾ. ಇಷ್ಟು ಐಟಮ್ಗಳನ್ನು ಹಾಕಿ ಒಂದು ಅರ್ಧ kg ಬಿರಿಯಾನಿ ಹೇಗೆ ಮಾಡೋದು ಅಂತೇಳಿ ನೋಡಿ. ಚಿಕನ್ ಬಿರಿಯಾನಿ ತೊಳೆದಿಟ್ಕೊಂಡಿದ್ದೀನಿ, ಫ್ರೆಶ್ ಇದೆ. ಅದಕ್ಕೆ ಮೊಸರು ಕೂಡ ನಂದಿನಿ ಮೊಸರನ್ನ ತೊಗೊಂಬಂದಿದ್ದೀನಿ, ಇದು ಕೂಡ ಬಿರಿಯಾನಿಯಲ್ಲಿ ಸೇರಿಸ್ಬೇಕು. ಆಮೇಲೆ ಹರಳಾಗಿರ್ತಕ್ಕಂಥ GRB ತುಪ್ಪ, ಇದು ಕೂಡ ಒಂದಿಷ್ಟು ಹಾಕಬೇಕು. ಒಂದು ಸ್ವಲ್ಪ ಸಾಲ್ಟು, ಅರಿಶಿಣ ಹಾಕಿ ಬಿರಿಯಾನಿ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಟೇಸ್ಟಿ ಬಿರಿಯಾನಿ, ಎಮ್ಮಿ ಬಿರಿಯಾನಿ. ದಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಪಟ್ ಅಂತ. ಸ್ನೇಹಿತರೆ, ಪ್ರಾರಂಭ ಮಾಡ್ತಾಯಿದ್ದೀನಿ. ಫಸ್ಟು ಕಾದಿದೆ ಎಣ್ಣೆ, ಅದರಲ್ಲಿ ನಾನು ಈ ಒಂದು ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ ಹೂವು ಇವೆಲ್ಲ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ಹಾಕ್ಬೇಕು ಇದನ್ನು. ಹಚ್ಚಿಟ್ಕೊಂಡಿದ್ನಲ್ಲ ಹಸಿಮೆಣಸಿನ್ಕಾಯಿ, ಒಂದು 4-5 ಹಸಿಮೆಣಸಿನ್ಕಾಯಿ, ಖಾರ ಮೀಡಿಯಮ್ ಆಗಿರೋದು, ಅದನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ, ಯಾವ ರೀತಿ ಸಿಡಿಯುತ್ತೆ, ಚಟ ಅಂತ ಸಿಡಿಯುತ್ತೆ ಅಂದ್ಬಿಟ್ಟು ಇದನ್ನು ಒಂದು 2 ನಿಮಿಷ ಸಣ್ಣ ಉರಿಯಲ್ಲಿ ಹಾಗೆ ಬೇಯಕ್ಕೆ ಬಿಡೋಣ. ಸ್ನೇಹಿತರೆ, ನೆಕ್ಸ್ಟ್ ನಾನು ರುಚಿಗೆ ತಕ್ಕಷ್ಟು ಈರುಳ್ಳಿ, ತುಂಬ ಈರುಳ್ಳಿ ಹಾಕಿದ್ರೆ ಸಿಹಿ ಬಂದ್ಬಿಡುತ್ತೆ ಬಿರಿಯಾನಿ. ಎಷ್ಟು ಬೇಕೋ ಅಷ್ಟು ಈರುಳ್ಳಿಯನ್ನು ನಾನು ಸೇರಿಸ್ತಾ ಇದ್ದೀನಿ ನೋಡಿ. ಈರುಳ್ಳಿಯನ್ನು ಸೇರಿಸಿದ್ದೀನಿ ನಾನು. ಅದೊಂದು 5 ನಿಮಿಷ ಬ್ರೌನ್ ಕಲರ್ ಬರಬೇಕು ಈರುಳ್ಳಿ. ಆನಂತರ ಮುಂದಿನ ಪ್ರೋಸೆಸ್ಸನ್ನು ನಾನು ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಒಂದು 5 ನಿಮಿಷ ಈರುಳ್ಳಿ ಕಾದ ಎಣ್ಣೆಯಲ್ಲಿ ಚೆನ್ನಾಗಿ ಅದು ಬ್ರೌನ್ ಬಂದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನೋಡಿ, ಇದು ಹೇಗೆ ಪೇಸ್ಟ್ ಮಾಡ್ಕೊಂಡ್ರೆ ಇದನ್ನು ಹಾಕ್ತಾಯಿದ್ದೀನಿ. ಇದೇ ಭಾಳ ಟೇಸ್ಟ್ಗೆ ಭಾಳ ಮುಖ್ಯವಾದ ಒಂದು ಪದಾರ್ಥ. ನೋಡ್ಬೋದು ನೀವು, ಎಣ್ಣೆಯಲ್ಲಿ ಭಾಳ ಚಕ್ಕೆ, ಲವಂಗ, ಏಲಕ್ಕಿ, ಕರಿಬೇವು, ಈರುಳ್ಳಿ ಮತ್ತು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದು ಸ್ಮೆಲ್ಲು, ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಸ್ವಲ್ಪ ಫ್ರೈ ಮಾಡಬೇಕು. ವಿಡಿಯೋ ವಾಚ್ ಮಾಡ್ತಾನೆ ಇರಿ, ಸ್ಕಿಪ್ ಮಾಡಬೇಡಿ. ಯಾಕಂದರೆ ಆ ಪ್ರೋಸೆಸ್ಸು, ಆ ಹಂತಗಳನ್ನು ನಾನು ಒಂದೊಂದೇ ಹೇಳ್ತಾ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಬೆಳ್ಳುಳ್ಳಿ ಸ್ಮೆಲ್ಲು ಮತ್ತು ಶುಂಠಿ ಸ್ಮೆಲ್ ಹೋದ್ಮೇಲೆ ನಾನು ನಿಮಗೆ ಗರಂ ಮಸಾಲ ಇದನ್ನು ನಾನು ಅದ್ರ ಜೊತೆ ಸೇರಿಸಿ ಇನ್ನೊಂದು 5 ನಿಮಿಷ ಫ್ರೈ ಮಾಡ್ತೀನಿ. ನೋಡ್ಕೊಳ್ಳಿ, ಭಾಳ ಚೆನ್ನಾಗಿ ಅದು ಫ್ರೈ ಆಗ್ತಾಯಿದೆ. ಒಂದು 2 ನಿಮಿಷ ಆ ಗರಂ ಮಸಾಲ ಕಾದಿರಿ ಎಣ್ಣೆ ಮತ್ತು ಆ ಪದಾರ್ಥಗಳ ಜೊತೆ ಫ್ರೈ ಆದಮೇಲೆ ನಾವು ಅದಕ್ಕೆ ಚಿಕನನ್ನು ಸೇರಿಸ್ತಾ ಇದ್ದೀನಿ ನಾನು. ಸ್ನೇಹಿತರೆ, ನೆಕ್ಸ್ಟು ಹಂತ ಏನು ಅಂದರೆ ತೊಳೆದಿಟ್ಟಿರ್ತಕ್ಕಂಥ ಚಿಕನನ್ನು ನಾನು ಸೇರಿಸ್ತಾ ಇದ್ದೀನಿ. ನೋಡು, ಕಾದಿರ ಎಣ್ಣೆಯಲ್ಲಿ ಪದಾರ್ಥಗಳ ಜೊತೆ ಚಿಕನ್ನು ಭಾಳ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ.
ಅದಕ್ಕೆ ಸ್ವಲ್ಪ ಅರಿಶಿನ ಇದು ಸ್ವಲ್ಪ ಸೇರಿಸ್ತಾ ಇದ್ದೀನಿ ನಾನು. ನೋಡಿ, ಇದು ಮೇನ್ ಇಂಪಾರ್ಟೆಂಟು. ಇದು ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ ನಾನು, ಯಾಕಂದರೆ ಇದು ರುಚಿ ತುಂಬ ಚೆನ್ನಾಗಿ ಕೊಡುತ್ತೆ ಅಂತ. ಅರ್ಧ ಕೆ ಜಿಗೆ ನಾನು ತೊಗೊಳೋಂಥ ಚಿಕನ್ನಿನ ಅಳತೆ, ಉಪ್ಪಿನ ಅಳತೆ ನೋಡಿ ಇಷ್ಟು. ಇದು ಟೇಸ್ಟ್ ಕರೆಕ್ಟಾಗಿ ಬರುತ್ತೆ. ಇದನ್ನು ನಾನು ಅದರಲ್ಲಿ ಚಿಕನ್ ಅಲ್ಲಿ ಸೇರಿಸ್ತಾ ಇದ್ದೀನಿ ನಾನು. ಸ್ನೇಹಿತರೆ ನೋಡಿ, ಈ ಲೋಟ ನೋಡ್ತಾ ಇದೆಯಲ್ಲ, ಇದರ ಅಳತೆಯಲ್ಲಿ ನಾನು 1.5 ಲೋಟ ರೈಸನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾವು 3/4 ಲೋಟ ಅಥವಾ 3.5 ಲೋಟ ನೀರನ್ನು ಸೇರಿಸಬೇಕಾಗುತ್ತೆ. ಈ ಲೋಟ ನೋಡಿ, ಜ್ಞಾಪಕ ಇಟ್ಕೊಳ್ಳಿ. ಅರ್ಧ ಕೆ ಜಿ ಚಿಕನ್ ಬಿರಿಯಾನಿಗೆ ನಾನು ಇದರಲ್ಲಿ 1.5 ಲೋಟ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಇದನ್ನು ನೆನೆಸ್ತಾ ಇದ್ದೀನಿ ನಾನೀಗ. ಸ್ನೇಹಿತರೆ ನೋಡ್ಬೋದು, ಚಿಕನ್ನು ಚೆನ್ನಾಗಿ ಬೇಯ್ತಾ ಇದೆ. ಅಟ್ಲೀಸ್ಟ್ ಒಂದು 50% ಆದರೂ ಚಿಕನ್ನು ಟೊಮೊಟೊ ಎಲ್ಲ ಹಾಕಿದ್ದೀನಿ, ಬೇಯ್ತಾ ಇದೆ. ಅಕ್ಕಿಯನ್ನು ನೆನೆಸ್ತಾ ಇದ್ದೀನಿ. ಬನ್ನಿ ಮುಂದಿನ ಇದು ಹಂತಗಳನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ ನಾನು ಹೇಳಿದ್ನಲ್ವ, 1.5 ಲೋಟ ಅಕ್ಕಿಯನ್ನು ನಾನು ತೊಳೆದು ನೆನೆಸಿಟ್ಟು ಇಡ್ತಾ ಇದ್ದೀನಿ. ಇನ್ನು ಚಿಕನ್ ಬೇಯೋದಕ್ಕೆ ಇನ್ನೂ ಒಂದು 10 ನಿಮಿಷ ಆಗುತ್ತೆ. ಮುಂಚೆನೇ ನೆನೆಸಿದ್ರೆ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ. ಸ್ನೇಹಿತರೆ ನೀವು ಫಸ್ಟ್ ನೋಡಿದಾಗ ತಟ್ಟೆ ತುಂಬ ಪದಾರ್ಥಗಳಿತ್ತು, ಎಲ್ಲವೂ ಪಾತ್ರೆ ಒಳಗಡೆ ಸೇರಿಕೊಂಡಿದೆ. ಇನ್ನು ಚಿಲ್ಲಿ ಪೌಡ್ರು ಮತ್ತು ಧನಿಯಾನ ಈಗ ಸೇರಿಸ್ತಾ ಇದ್ದೀನಿ. ಇದು ಒಂದು 10 ನಿಮಿಷ ಸಣ್ಣ ಉರಿಯಲ್ಲಿ ಬೆಂದ ಮೇಲೆ ನಾನು ಅಕ್ಕಿಯನ್ನು ಸೇರಿಸ್ತಾ ಇದ್ದೀನಿ, ನೆನೆಸಿರ್ತಕ್ಕಂಥ ಅಕ್ಕಿ. ಬನ್ನಿ, ಅರ್ಧ ಕೆ ಜಿಗೆ ನಾನು ಹಾಕ್ತಕ್ಕಂಥ ಧನಿಯಾ ಮತ್ತು ಚಿಲ್ಲಿ ಮತ್ತು ಎಲ್ಲ ಗರಂ ಮಸಾಲ ಐಟಮ್ಗಳೆಲ್ಲ ಬಿದ್ದಿದೆ. ಸಣ್ಣ ಉರಿಯಲ್ಲಿ ಇದನ್ನು ಬೇಯಕ್ಕೆ ಬಿಡಬೇಕು ಫ್ರೆಂಡ್ಸ್. ಸ್ನೇಹಿತರೆ, ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟು ಅದು ಫ್ರೈ ಆಗ್ತಾಯಿದೆ. ನನ್ನ ಕೈನಲ್ಲಿ ನೋಡಿ, 2 ಕೈನಲ್ಲಿ ಕೂಡ ಗ್ರೀನ್ 2, ಒಂದು ಪುದೀನ, ಇನ್ನೊಂದು ಕೊತ್ತಂಬರಿ ಸೊಪ್ಪು. ಅದನ್ನು ಆಲ್ರೆಡಿ ಚಿಲ್ಲಿ ಪೌಡ್ರು ಮತ್ತು ನಾನು ಆಗಲೇ ತೋರಿಸ್ತೀನಿ ವಿಡಿಯೋದಲ್ಲಿ, ಅದು ಧನಿಯಾ ಸೇರಿಸಿದ್ದೀನಿ. ಮತ್ತು ಇಲ್ಲಿ ನೋಡ್ಬೋದು ನೀವು, ಅಕ್ಕಿಯನ್ನು ನಾನು ನೆನೆಸಿಟ್ಕೊಂಡಿದ್ದೀನಿ. ನಾನು 1.5 ಲೋಟ ಅಕ್ಕಿ ತೊಗೊಂಡಿದ್ರೆ ಅದಕ್ಕೆ 3/4 ಲೋಟ ನೀರು ಸೇರಿಸ್ಬೇಕಾಗುತ್ತೆ. ನಾನು ಆಲ್ರೆಡಿ ರೆಡಿ ಇಟ್ಕೊಂಡಿದ್ದೀನಿ. ಬನ್ನಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನ ಹಾಕಿ ಒಳಗಡೆ ನಾನು ಚಿಕನನ್ನು ತಿಳಿಸ್ಕೊಡ್ತೀನಿ. ನೋಡಿ, ತುಂಬ ಕಲರ್ಫುಲ್ಲಾಗಿ ಬರ್ತಾಯಿದೆ. ನಾನು ತೋರಿಸ್ತೀನಿ ನೋಡಿ. ನೋಡ್ಬೋದೆಲ್ಲ ಕ್ಲೀನಾಗಿ ಎಲ್ಲ ಮಿಕ್ಸ್ ಆಗಿದೆ. ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಚಿಲ್ಲಿ ಪೌಡ್ರು ಮತ್ತು ಧನಿಯಾ, ಗರಂ ಮಸಾಲ, ಬಿರಿಯಾನಿ ಎಲೆ ಕಾಣಿಸ್ತಾ ಇದೆ. ಎಲ್ಲ ಒಂದು ಹಂತಕ್ಕೆ ಬರ್ತಾರೆ. ಚಿಕನ್ ಒಂದು 50% ಬೆಂದಿದೆ ಫ್ರೆಂಡ್ಸ್, ನೋಡ್ಬೋದು. ಒಂದು 50% ಚಿಕನ್ನು ಬೆಂದಿದೆ. ಮೊಸರು ನಾನು ಹೇಳಿದ್ನಲ್ಲ ಆಗಲೇ, ಸ್ವಲ್ಪ ಮೊಸರನ್ನ ಸೇರಿಸಲೇಬೇಕು. ಇಲ್ಲಾಂದರೆ ಹೆವಿ ಖಾರ ಕಾಣಿಸ್ಬಿಟ್ರೆ ಮತ್ತು ಬಿರಿಯಾನಿ ತಿನ್ನೋಕ್ಕಾಗೋದಿಲ್ಲ. ಇದು ಆ ಖಾರವನ್ನು ಒಡೆಯುತ್ತೆ. ಸ್ವಲ್ಪ ಒಂದು ಸಣ್ಣ ಲೋಟದಲ್ಲಿ ಎಷ್ಟಾಗುತ್ತೋ ಅಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ. ನೋಡ್ಬೋದು ನೀವು ನೋಡಿ, ಅಷ್ಟೇ. ಸ್ನೇಹಿತರೆ 1.5 ಲೋಟ ಅಕ್ಕಿ ಹಾಕಿದ್ದೀನಿ, ಅದಕ್ಕೆ 3 ಲೋಟ ನೀರನ್ನು ಸೇರಿಸಿದ್ರೆ ಬಿರಿಯಾನಿ ಕರೆಕ್ಟಾಗಿ ದಮ್ ಬಿರಿಯಾನಿ ಆಗುತ್ತೆ. ನೋಡಿ, ಇದರಲ್ಲಿ 2 ಲೋಟ ಇದೆ, ಇದೊಂದು ಲೋಟ ನಾನು ಸೇರಿಸ್ತಾ ಇದ್ದೀನಿ. ಇದು 2 ಲೋಟ ಆಯಿತು. ಈಗ ಆಗ್ತಾಯಿದೆ ನೋಡಿ, 3ನೇ ಲೋಟ. ಇದು 3ನೇ ಲೋಟ. ನಾನು ಸಾಲ್ಟು ಮತ್ತು ಅರಿಶಿನ ಕೂಡ ಸೇರಿಸಿದ್ದೀನಿ. ಇನ್ನು ಕೊನೆ ಹಂತದಲ್ಲಿದೆ ಬಿರಿಯಾನಿ. ಸ್ವಲ್ಪ ನೀರು ಏನು ಕುದಿ ಬಂದಾಗ ಅಕ್ಕಿಯನ್ನು, ತೊಳೆದಿರ್ತಕ್ಕಂಥ ಅಕ್ಕಿಯನ್ನು ಹಾಕ್ಬಿಟ್ಟು ದಮ್ ಕಟ್ಟದೆ ಬಿರಿಯಾನಿ ರೆಡಿ. ನೋಡೋಣ ಸ್ನೇಹಿತರೆ, ನಾನು ಅಕ್ಕಿ ಸೇರಿಸಿದ್ದೀನಿ ನೋಡಿ. ಚಿಕನ್ ಎಲ್ಲ ಬೆಂದಿದೆ, ಒಂದು 70% ಚಿಕನ್ ಬೆಂದಿದೆ. ನಾನು ಹಾಕಿರ್ತಕ್ಕಂಥ ಪದಾರ್ಥಗಳೆಲ್ಲ ಕಾಣಿಸ್ತಾ ಇದೆ. ಇನ್ನು ಇದು ನೀರೆಲ್ಲ ಡ್ರೈ ಆದಮೇಲೆ ಇದನ್ನು ನಾನು 20 ನಿಮಿಷ ಸಣ್ಣ ಉರಿಯಲ್ಲಿ ದಮ್ ಕಟ್ಟಿದ್ರೆ ದಮ್ ಬಿರಿಯಾನಿ ರೆಡಿ. ಸ್ನೇಹಿತರೆ ನೋಡ್ಬೋದು ನೀವು, ನೀರೆಲ್ಲ ಡ್ರೈ ಆಗ್ತಾ ಬಂದಿದೆ. ಚಿಕನ್ನು 90% ಬೆಂದಾಗಿದೆ. ಅಕ್ಕಿ ತೊಳೆದಿರೋ ಅಕ್ಕಿ ಎಲ್ಲ ಒಂದು 70% ಬೆಂದಿದೆ ಚೆನ್ನಾಗಿ. ನೋಡ್ಬೋದು ನೋಡಿ. ವಾ, ಇದಕ್ಕೆ ಸ್ವಲ್ಪ ತುಪ್ಪ ಸೇರ್ಸೋಣ. ಈಗ ಸ್ವಲ್ಪ ತುಪ್ಪ ಹಾಕ್ತೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ಹಾಂ, ಓಕೆ, ತುಪ್ಪ ಸೇರಾಯಿತು. ಇನ್ನು ಇದಕ್ಕೆ ದಮ್ ಕಟ್ಟಿದ್ರೆ ದಮ್ ಬಿರಿಯಾನಿ ರೆಡಿ. ಅದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಗ್ರೇವಿ ಹಾಕ್ಕೊಂಡು ಅಥವಾ ಮೊಸರು ಬಜ್ಜಿ ಅಥವಾ ಏನಂತ ರೈತ ಅಂತ
ಅದನ್ನು ಹಾಕ್ಕೊಂಡ್ರೆ ವಾ ವಾ ಕಲರ್ಫುಲ್. ಸ್ನೇಹಿತರೆ, ತುಪ್ಪ ಹಾಕಿ ಆದಮೇಲೆ ಲಾಸ್ಟು ಇದು ಈಗ ನಾನು ಇದನ್ನು ಒಂದು ದಮ್ ಕಟ್ಟೋವಂಥ ರೀತಿ ನೋಡಿ. ಎಸ್ ನೋಡಿ, ಪ್ಲೇಟ್ ಮುಚ್ಚಿದ್ದೀನಿ. ಪ್ಲೇಟ್ ಮೇಲೆ ಒಂದು ನೀರಿನ ಪಾತ್ರೆ, ಅದು ತುಂಬ ವೆಯ್ಟ್ ಇರ್ತಕ್ಕಂಥದ್ದು. ಒಂದಿಷ್ಟು ಕೂಡ ಇದು ಹೊರಗಡೆ ಬರಬಾರ್ದು ನೋಡಿ. ಸಣ್ಣ ಉರಿಯಲ್ಲಿ ನಾನು ಒಂದು 20 ಮಿನಿಟ್ಸು ಈ ಬಿರಿಯಾನಿಯನ್ನು ನಾನು ಬೇಯಕ್ಕೆ ಬಿಡ್ತೀನಿ. ಆನಂತರ ಬಿರಿಯಾನಿ ರೆಡಿಯಾಗಿರುತ್ತೆ. 20 ನಿಮಿಷ ಆದಮೇಲೆ ಕೊನೆ ಒಂದು ಅಂತ ನಾನು ಇಳಿಸಿ, ಇದು ದಮ್ ಕಟ್ಟೋ ಬಿರಿಯಾನಿ ದಮ್ ಆಗಿದೆಯಲ್ಲ ನೋಡೋಣ. ನೋಡಿ, ನಾನು ಇಳಿಸ್ತಾ ಇದ್ದೀನಿ. ಓಕೆ, ಬಿಸಿ ಇದೆ, ನೋಡೋಣ. ನೋಡ್ಬೋದು, ನಾನು ಈಗ ತಿರ್ಗಿಸ್ತೀನಿ ಅದನ್ನು, ಬಿರಿಯಾನಿಯನ್ನು. ವಾಹ್, ಮಾಂಸ ಎಲ್ಲ ಚೆನ್ನಾಗಿ ಬೆಂದಿದೆ, ಅನ್ನ ಕೂಡ ಚೆನ್ನಾಗಿ ಇದಾಗಿದೆ. ಇನ್ನು ಸ್ವಲ್ಪ ಒಂದು 2 ನಿಮಿಷ ಅದನ್ನು ಹಾಗೆ ಬಿಟ್ಟರೆ ನೀಟಾಗಿ ಬಿರಿಯಾನಿ ಆಗಿರುತ್ತೆ. ಸ್ನೇಹಿತರೆ, ಬನ್ನಿ ನಾನು ಮಾಡಿರೋ ಬಿರಿಯಾನಿ ಹೇಗಿದೆ ಅಂತ ನಾನೇ ಅದನ್ನು ರುಚಿ ಮಾಡಿ ಹೇಳ್ತೀನಿ. ನೋಡಿ, ಇಲ್ಲಿ ದಮ್ ಬಿರಿಯಾನಿ ಇದೆ. ಇಲ್ಲಿ ನೋಡಿ, ಅದಕ್ಕೆ ಚಿಕನ್ ಮಸಾಲ ಸ್ವಲ್ಪ ಮಾಡಿಟ್ಟಿದ್ರಿ. ಒಳ್ಳೆ ಚಿಕನ್ ಮಸಾಲ ಸ್ಪೈಸ್ ಇದು. ನಾನು ಅದನ್ನು ಸರ್ವ್ ಮಾಡಿಕೊಂಡು ಹೇಗಿದೆ ಅಂತೇಳಿ ಬ್ಯಾಟಿಂಗ್ ಮಾಡೋದಕ್ಕೆ ರೆಡಿ ಆಗೋಣ. ಮಾಂಸ ಚೆನ್ನಾಗಿ ಬೆಂದಿದೆ, ಚಿಕನ್ ಪೀಸ್ ಎಲ್ಲ. ನೀವು ನೋಡ್ಬೋದು, ತುಂಬ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಚಿಕನ್ ಮಸಾಲ ಗ್ರೇವಿ ಸೇರಿಸ್ಕೊಂಡ್ರೆ ಪೀಸ್ ನೋಡಿ ಎಷ್ಟು ಚೆನ್ನಾಗಿ ಅದು ಕೂಡ ಬೆಂದಿದೆ. ಇದು ಕೂಡ ಮಾಡಿದ್ದೀನಿ ಇವತ್ತು. ಒಂದು ಹೇಗಿದೆ ಅಂತ ಬ್ಯಾಟಿಂಗ್ ಮಾಡಿ ನಾನು ಹೇಳ್ತೀನಿ. ಮನೆಯಲ್ಲಿ ಹೆಂಗಸರು ಮಾಡೋದು ಸ್ಪೆಷಲ್ ಏನಲ್ಲ, ನಾವು ಜೆಂಟ್ಸ್ ಮಾಡೋದಿದೆಯಲ್ಲ ಅದೊಂದು ಸ್ವಲ್ಪ ಸ್ಪೆಷಲ್ ಅನಿಸುತ್ತೆ. ಇದಕ್ಕೆ ನೀವು ಒಂದು ಕಮೆಂಟ್ ಮಾಡಬೇಕು, ಲೈಕ್ ಆಗಲಿ ಡಿಸ್ಲೈಕ್ ಆಗಲಿ ಕೊಡಬೇಕು. ಬಿಸಿ ಇದೆ ಸ್ನೇಹಿತರೆ. ನಾಲಿಗೆಯಲ್ಲಿ ಎಲ್ಲ ಗರಂ ಮಸಾಲ ಒಂದು ಟೇಸ್ಟು, ಚಿಲ್ಲಿ, ಉಪ್ಪು, ಸಾಲ್ಟು, ಎಷ್ಟು ರುಚಿಗೆ ಬೇಕಾದ ಎಷ್ಟು ಉಪ್ಪು. ಮಾಂಸ ಹೇಗಿದೆ ಅಂತ ನೋಡೋಣ, ಬೆಂದಿರೋದು. ಪೀಸ್ಗೂ ಅಷ್ಟೇ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಬಾ, ತುಪ್ಪದ ಸ್ಮೆಲ್ಲು ಯಾವ ಹೋಟೆಲ್ಗೂ ಏನು ಕಮ್ಮಿ ಇಲ್ಲ ಸ್ನೇಹಿತರೆ. ಒಂದ್ಸರಿ ನೀವು ಟ್ರೈ ಮಾಡಿ, ಹೇಗಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ಹೇಳಿ. ಒಂದು ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡಿರ್ತಕ್ಕಂಥ ದಮ್ ಬಿರಿಯಾನಿ ಹೀಗಿದೆ, ನೀವು ಮಾಡಿ ನನಗೆ ತಿಳಿಸಿ. ಥ್ಯಾಂಕ್ ಯು.
ಮುಂದಿನ ಪ್ರಾರ್ಥಿಸಿಕೊಂಡು ದೇವಸ್ಥಾನದಲ್ಲಿ ಕೆಲಸ